ನಾಳೆ ಚೈತ್ರ ಮಾಸ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತಿದ್ದು, ಈ ಏಕಾದಶಿಗೆ ಕಾಮದ ಏಕಾದಶಿ ಎಂದು ಕರೆಯುತ್ತಾರೆ. ಏಕಾದಶಿ ತಿಥಿಯು ವಿಷ್ಣು ಮತ್ತು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಬಹಳ ಶುಭ ಸಮಯವೆಂದು ಹೇಳುತ್ತಾರೆ. ಈ ದಿನ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಏಕಾದಶಿ ಉಪವಾಸ ಮಾಡಬೇಕು. ಈ ದಿನದಂದು ಭಗವಾನ್ ವಿಷ್ಣುವನ್ನು ವಿಧಿವತ್ತಾಗಿ ಪೂಜಿಸುವುದರಿಂದ, ಉಪವಾಸವನ್ನು ಆಚರಿಸುವುದರಿಂದ ಎಲ್ಲ ನೋವು ದುಃಖಗಳು ದೂರವಾಗುತ್ತವೆ. ಸಂಪತ್ತು, ಸಮೃದ್ಧಿ ಮತ್ತು ಸಂತೋಷವನ್ನು ಪಡೆಯುತ್ತಾರೆ. ಈ ಏಕಾದಶಿಯು ಪಾಪಗಳನ್ನು ನಾಶಪಡಿಸುತ್ತದೆ, ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಪದ್ಮಪುರಾಣ ಮತ್ತು ಇತರ ಗ್ರಂಥಗಳ ಪ್ರಕಾರ ಕಾಮದ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಬ್ರಹ್ಮ ಹತ್ಯ ಮತ್ತು ತಿಳಿಯದೆ ಮಾಡಿದ ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ. ಈ ಏಕಾದಶಿಯು ದುಷ್ಟಶಕ್ತಿಗಳನ್ನು ನಾಶಪಡಿಸುತ್ತದೆ. ಕಾಮದ ಏಕಾದಶಿಯಂದು ಉಪವಾಸವಿದ್ದು ವ್ರತದ ಕತೆ ಕೇಳುವುದರಿಂದ ಅಥವಾ ಓದುವುದರಿಂದ ವಾಜಪೇಯಿ ಯಾಗದ ಪುಣ್ಯ ಲಭಿಸುತ್ತದೆ. ಈ ಏಕಾದಶಿಯಂದು ವ್ರತವನ್ನು ಆಚರಿಸುವುದರಿಂದ ಎಲ್ಲಾ ದೋಷಗಳು ನಿವಾರಣೆಯಾಗಿ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತದೆ. ಏಕಾದಶಿ ತಿಥಿ ಸಮಯ ಏಪ್ರಿಲ್ 7ನೇ ತಾರೀಕು ರಾತ್ರಿ 8 ಗಂಟೆಗೆ ಪ್ರಾರಂಭವಾಗಿ ಏಪ್ರಿಲ್ 8ನೇ ತಾರೀಕು ರಾತ್ರಿ 9 ಗಂಟೆ 12 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ನಾಳೆ ಬೆಳಿಗ್ಗೆ 2 ಅತ್ಯಂತ ಶುಭ ಯೋಗಗಳು ರೂಪುಗೊಳ್ಳುತ್ತಿದ್ದು, ಅದುವೇ ರವಿಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗಗಳು ರೂಪುಗೊಳ್ಳುತ್ತಿವೆ. ಬೆಳಿಗ್ಗೆ 6 ಗಂಟೆ 3 ನಿಮಿಷಕ್ಕೆ ಪ್ರಾರಂಭವಾಗಿ ಬೆಳಿಗ್ಗೆ 7 ಗಂಟೆ 55 ನಿಮಿಷದವರೆಗೂ ಇರುತ್ತದೆ. ರವಿಯೋಗದಲ್ಲಿ ಎಲ್ಲಾ ರೀತಿಯ ದೋಷಗಳು ನಿವಾರಣೆಯಾಗುತ್ತದೆ ಮತ್ತು ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಕೆಲಸಗಳು ಯಶಸ್ವಿಯಾಗಿ ನೆರವೇರುತ್ತದೆ. ಬಹಳ ಅಪರೂಪಕ್ಕೆ ಬರುವ ಇಂತಹ ಶುಭ ಮುಹೂರ್ತಗಳು ಏಕಾದಶಿಯ ದಿನ ಮತ್ತೆ ಮತ್ತೆ ಬರುವುದಿಲ್ಲ. ಹಾಗಾಗಿ ಇಂತಹ ಅತ್ಯಂತ ವಿಶೇಷವಾದ ದಿನ ತಪ್ಪದೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ವಿಷ್ಣುವನ್ನು ಆರಾಧಿಸಿ. ಈ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸಿದರೂ ದುಪ್ಪಟ್ಟು ಫಲಗಳು ಪ್ರಾಪ್ತಿಯಾಗುತ್ತದೆ. ವೆಂಕಟೇಶ್ವರನನ್ನು ಭಕ್ತಿಯಿಂದ ಪೂಜಿಸಿದರೆ ಎಲ್ಲಾ ದುಃಖಗಳು ನಿವಾರಣೆಯಾಗಿ ನಿಮ್ಮ ಕುಟುಂಬಕ್ಕೆ ಸಕಲ ಸಂಪತ್ತು ಲಭಿಸುತ್ತದೆ. ವಿಶೇಷವಾಗಿ ಏಕಾದಶಿ ಮಂಗಳವಾರ ಬಂದಾಗ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿ ಆರಾಧಿಸಿದರೆ ಸಾಲದ ಸಮಸ್ಯೆಗಳು ಏನಿದ್ದರೂ ಪರಿಹಾರವಾಗುತ್ತದೆ. ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಪ್ರಮುಖ ಸಮಸ್ಯೆ ಎಂದರೆ ಅದುವೇ ಸಾಲದ ಸಮಸ್ಯೆ. ಎಷ್ಟೇ ಸಂಪಾದಿಸಿದರೂ ಕೋಟ್ಯಾಧಿಪತಿಯೂ ಸಹ ಕೋಟಿಗಟ್ಟಲೆ ಸಾಲ ಹೊಂದಿರುವುದು ನಿಶ್ಚಿತ. ಅವರವರ ಅನುಕೂಲಕ್ಕೆ ತಕ್ಕಂತೆ ಸಾಲದ ಮೊತ್ತ ಹೆಚ್ಚಾಗುವುದು ಬಿಟ್ಟರೆ ಸಾಲ ಮಾಡದೆ ನೆಮ್ಮದಿಯ ಜೀವನ ನಡೆಸುವವರು ತುಂಬಾ ವಿರಳ. ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡ ಹಾಗೆಯೇ ಜೀವನ ಕಷ್ಟಕರವಾಗುತ್ತಾ ಹೋಗುತ್ತದೆ. ಹಾಗಿದ್ದರೆ ಸಾಲದ ಸಮಸ್ಯೆ ಇಲ್ಲದೆ ಶಾಂತಿಯುತವಾಗಿ ಬದುಕಲು ನಾಳೆ ಕಾಮದ ಏಕಾದಶಿ ಮಂಗಳವಾರ ಬಂದಿರುವುದರಿಂದ ಈ ಪರಿಹಾರವನ್ನು ಪಾಲಿಸಿ. ನಾಳೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ, ಸ್ನಾನದ ನಂತರ ದೇವರ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿ ತುಪ್ಪದ ದೀಪವನ್ನು ಬೆಳಗಬೇಕು. ದೀಪಕ್ಕೆ ಕೆಂಪು ಬತ್ತಿಯಿಂದ ದೀಪವನ್ನು ಬೆಳಗಬೇಕು. ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ತುಳಸಿ ಮಾಲೆಯನ್ನು ಹಾಕಬೇಕು. ನಂತರ ವೆಂಕಟೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂತಹ ಈ ಮಂತ್ರವನ್ನು 11 ಬಾರಿ ಪಠಿಸಬೇಕು. ಓಂ ರಾಂ ರೀಂ ಕ್ಲೀಂ ಓಂ ನಮೋ ವೆಂಕಟೇಶಾಯ ನಮಃ. ಮಂಗಳವಾರದಂದು ಬರುವ ಏಕಾದಶಿ ತಿಥಿಯ ದಿನ ಉಪವಾಸದ ಸಮೇತ ಮನೆಯಲ್ಲಿ ಈ ಮಂತ್ರವನ್ನು ಪಠಿಸುವವರಿಗೆ ಎಲ್ಲಾ ಋಣಭಾರಗಳು ದೂರವಾಗುತ್ತದೆ. ಇದರ ಜೊತೆಯಲ್ಲಿ ಸಾಧ್ಯವಾದರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದರೆ ಅಥವಾ ಧ್ವಜಸ್ತಂಭಕ್ಕೆ 5 ಪ್ರದಕ್ಷಿಣೆ ಹಾಕುವುದರಿಂದ ಅಪಾರ ಸಂಪತ್ತು ಬರುತ್ತದೆ. ಇನ್ನೂ ಹೆಚ್ಚಿನ ಫಲಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಕೆಂಪು ವಸ್ತ್ರವನ್ನು ಧರಿಸಿದರೆ ನಿಮ್ಮ ಜಾತಕದಲ್ಲಿರುವ ದುರಾದೃಷ್ಟ ದೂರವಾಗುತ್ತದೆ. ನಿಮಗೆ ಅಗಾಧವಾದ ಅದೃಷ್ಟ ಲಭಿಸುತ್ತದೆ. ಈ ದಿನ ವೆಂಕಟೇಶ್ವರನ ಮುಂದೆ ಹಿಟ್ಟಿನ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿದರೆ ನಿಮ್ಮ ಕುಟುಂಬವು ಈ ವರ್ಷ ಪೂರ್ತಿ ಅಷ್ಟೈಶ್ವರ್ಯವನ್ನು ಪಡೆಯುತ್ತದೆ. ಏಕಾದಶಿಯಂದು ಮಾಡುವ ಪೂಜೆಗಳಿಂದ 1000 ಪಟ್ಟು ಪುಣ್ಯ ಫಲ ಸಿಗುತ್ತದೆ. ಈ ಏಕಾದಶಿಯ ದಿನ ಶಮಿ ಮರವನ್ನು ಪೂಜಿಸುವುದರಿಂದ ಅಂತ್ಯವಿಲ್ಲದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ನಾಳೆ ಸಂಜೆ ತುಳಸಿಯ ಮುಂದೆ ದೀಪ ಹಚ್ಚಿ ತುಳಸಿಗೆ 5 ಪ್ರದಕ್ಷಿಣೆ ಹಾಕಿದರೆ ತ್ರಿಮೂರ್ತಿಗಳ ಸಂಪೂರ್ಣ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಈ ದಿನ ವಿಷ್ಣು ಸಮೇತ ತಾಯಿ ಲಕ್ಷ್ಮಿಯನ್ನು ಆರಾಧಿಸಿದರೆ ಲಕ್ಷ್ಮೀ ನಾರಾಯಣರ ಅನುಗ್ರಹ ನಿಮ್ಮ ಮನೆಯಲ್ಲಿರುತ್ತದೆ. ಬಹುಮುಖ್ಯವಾಗಿ ಏಕಾದಶಿ ದಿನದಂದು ಉಪವಾಸ ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ. ಈ ದಿನದ ಉಪವಾಸ ಕೋಟಿ ಉಪವಾಸಕ್ಕೆ ಸಮ. ಆದ್ದರಿಂದ ಏಕಾದಶಿಯಂದು ಉಪವಾಸ ಮಾಡುವವರಿಗೆ ಕೋಟಿ ಜನ್ಮಗಳ ಫಲ ಸಿಗುತ್ತದೆ. ನಿಮ್ಮ ಕುಟುಂಬದಲ್ಲಿನ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ. ನಿಮ್ಮ ಮನೆಗೆ ರಾಜಯೋಗ ದೊರೆಯುತ್ತದೆ. ನೀವು ವ್ಯಾಪಾರದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಕಾಮದ ಏಕಾದಶಿಯಂದು 11 ಗೋಮತಿ ಚಕ್ರ ಮತ್ತು 3 ಏಕಾಕ್ಷಿ ತೆಂಗಿನಕಾಯಿಗಳನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ದೀಪ ಬೆಳಗಿ ಧೂಪ ದ್ರವ್ಯದಿಂದ ಪೂಜಿಸಿ.
ಪೂಜೆಯ ನಂತರ ಗೋಮತಿ ಚಕ್ರ ಮತ್ತು ಏಕಾಕ್ಷಿ ತೆಂಗಿನಕಾಯಿಯನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಕಚೇರಿ ಅಥವಾ ಅಂಗಡಿಯ ಮುಖ್ಯ ದ್ವಾರದಲ್ಲಿ ನೇತು ಹಾಕಿ. ಇದರಿಂದ ನಿಮ್ಮ ವ್ಯಾಪಾರದಲ್ಲಿ ಒಳ್ಳೆಯ ಪ್ರಗತಿ ಕಂಡುಬರುತ್ತದೆ. ಈ ದಿನ ವಸ್ತ್ರ, ಆಹಾರ, ನೀರು ಮತ್ತು ಶ್ರೀಮದ್ ಭಗವದ್ಗೀತೆ ಅಥವಾ ವಿಷ್ಣು ಸಹಸ್ರನಾಮದಂತಹ ಧಾರ್ಮಿಕ ಪುಸ್ತಕಗಳನ್ನು ದಾನ ಮಾಡಬಹುದು. ಇದು ಆಧ್ಯಾತ್ಮಿಕ ಪ್ರಗತಿಗೆ ಕಾರಣವಾಗುತ್ತದೆ, ಜೀವನದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುತ್ತದೆ. ಕಾಮದ ಏಕಾದಶಿಯ ದಿನದಂದು ವಿಷ್ಣು ಚಾಲಿಸ ಪಠಿಸಿ ಹಳದಿ ಹೂವುಗಳನ್ನು ವಿಷ್ಣುವಿಗೆ ಅರ್ಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ. ಈ ಸರಳ ಪರಿಹಾರಗಳು ನಿಮಗೆ ಮಾನಸಿಕ ಸ್ಥಿರತೆ ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಸಹ ನೀಡುತ್ತದೆ. ವೃತ್ತಿ ಬೆಳವಣಿಗೆಗೆ ಅಥವಾ ವ್ಯವಹಾರವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯಲು ಏಕಾದಶಿಯಂದು ಅರಳಿ ಮರದ ಮೇಲೆ ಅರಿಶಿನದ ಲೇಪನದಿಂದ ಸ್ವಸ್ತಿಕನ್ನು ಬರೆದು ಓಂ ನಮೋ ಭಗವತೆ ನಾರಾಯಣಾಯ ಎಂದು ಹೇಳುತ್ತಾ ಶ್ರೀಹರಿಯನ್ನು ಪ್ರಾರ್ಥಿಸಿ. ಕಾಮದ ಏಕಾದಶಿಯ ಉಪವಾಸವನ್ನು ಆಚರಿಸುವುದರಿಂದ ವ್ಯಕ್ತಿಯ ಎಲ್ಲಾ ಆಸೆಗಳು ಈಡೇರುತ್ತವೆ, ಅಲ್ಲದೆ ಮನೆ ಮತ್ತು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಉಳಿಯುತ್ತದೆ. ಕಾಮದ ಏಕಾದಶಿಯ ಉಪವಾಸ ಮಾಡುವುದರಿಂದ ಅಕ್ಷಯ ಪುಣ್ಯ ದೊರೆಯುತ್ತದೆ. ವಿಷ್ಣು ಸಮೇತ ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಸಿಗುತ್ತದೆ. ನಾಳೆ 7 ಅರಿಶಿನದ ಕೊಂಬನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವರ ಮನೆಯಲ್ಲಿಟ್ಟು ವಿಷ್ಣು ದೇವನನ್ನು ಪ್ರಾರ್ಥಿಸಿ ಆ ಗಂಟೆಗೆ ಅರಿಶಿನ ಕುಂಕುಮವನ್ನು ಹಾಕಿ ಪೂಜಿಸಿ. ಪೂಜೆಯ ನಂತರ ಅರಿಶಿನದ ಗಂಟನ್ನು ಹಣ ಇಡುವ ಜಾಗದಲ್ಲಿ ಇಡಬೇಕು. ಇದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ಸಂಜೆ ದೇವರ ಮನೆ ಮತ್ತು ತುಳಸಿ ಗಿಡದ ಬಳಿ 2 ತುಪ್ಪದ ದೀಪಗಳನ್ನು ತಪ್ಪದೆ ಹಚ್ಚಬೇಕು. ಲಕ್ಷ್ಮಿಯ ಪ್ರತಿರೂಪವಾಗಿರುವ ಮುತ್ತೈದೆಯರ ಆಶೀರ್ವಾದ ಪಡೆದುಕೊಂಡರೆ ತುಂಬಾ ಒಳ್ಳೆಯದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.